ಡಿಜಿಟಲ್ ಮಾಧ್ಯಮ ವರದಿಗಾರರು ಮತ್ತು ಛಾಯಾಚಿತ್ರಗ್ರಾಹಕರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ನಾನು ರಮೇಶ್ ಸ್ವಾಮಿ ಬಿದರ್ಕರ್, ಕಲ್ಯಾಣ ಕರ್ನಾಟಕ ಸೇನೆಯ ಗೌರವ ಅಧ್ಯಕ್ಷ ಮತ್ತು ಶ್ರೀ ದತ್ತು ಹಯ್ಯಾಳ್ಕರ್ ಸಂಸ್ಥಾಪಕರು, ಅಧ್ಯಕ್ಷರು ಮತ್ತು ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಗೋರಂಪಳ್ಳಿಯವರು, ಅದೇ ರೀತಿ ಮಹಿಳಾ ಘಟಕದ ಕಾರ್ಯದರ್ಶಿಯು ಶ್ರೀಮತಿ ಶ್ರೀದೇವಿ ಮುತ್ತಂಗಿಯವರು, ಅದೇ ರೀತಿ ಸಂಘಟನೆಯ ಕಾರ್ಯದರ್ಶಿ ಮತ್ತು ಕಾರ್ಯಕರ್ತರು ಶ್ರೀ ಅಭಯ್ ಅವರು. ವಿಷಯ: ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಇದೇ ತಿಂಗಳು 29ನೇ ತಾರೀಕು ಕನ್ನಡ ಭವನದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಮಾದರ ಚೆನ್ನಯ್ಯ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸುವ ಕುರಿತು ಇದೇ ವರ್ಷ 10ನೇ ವಿದ್ಯಾರ್ಥಿಗಳು ಅತ್ಯುನ್ನತ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ 5 ಜನ ಸೇವಾರ್ಥಿಗಳಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ರೀತಿ 10ನೇ ವಿದ್ಯಾರ್ಥಿಗಳ ಪಟ್ಟಿ: ಭಕ್ತಿ ಬಾಬುಗೌಡ, ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ, ಉದನೂರು ರಸ್ತೆಯ ವಿದ್ಯಾರ್ಥಿ, 96.48% ಪಡೆದಿರುತ್ತಾರೆ. ಶ್ರಾವಣಿ ಪಾಟೀಲ್, ಅಪ್ಪ ಪಬ್ಲಿಕ್ ಶಾಲೆ, 97.2% ಪಡೆದಿರುತ್ತಾರೆ ಮತ್ತು ವೀರ ರಟ್ಕಲ್, ಅಪ್ಪ ಪಬ್ಲಿಕ್ ಶಾಲೆ, 95.2% ಪಡೆದಿರುತ್ತಾರೆ ಮತ್ತು ಕೈಲಾಶ್ ಜಿ, NV ಬಾಯ್ಸ್ ಸ್ಕೂಲ್, 91.16% ಪಡೆದಿರುತ್ತಾರೆ ಮತ್ತು ವೈಷ್ಣವಿ ಗಣೇಶ್, ಬ್ರಿಲಿಯಂಟ್ ಶಾಲೆ, 94.24% ಪಡೆದಿರುತ್ತಾರೆ. ಅದೇ ರೀತಿ PUC ವಿದ್ಯಾರ್ಥಿಗಳು: ಪ್ರಿಯಾ ರಟ್ಕಲ್, ದಾಮೋದರ ರಘೋಜಿ PU ಕಾಲೇಜ್, 95.83% ಪಡೆದಿರುತ್ತಾರೆ. ಸುನಿಲ್ ಖಂಡೇರಾಯ, ದೊಡ್ಡಪ್ಪ ಅಪ್ಪ PU ಕಾಲೇಜ್, 95.83% ಪಡೆದಿರುತ್ತಾರೆ. ಅಶ್ವಿನಿ ಜ್ಞಾನೇಶ್ವರ, ದಿಶಾ PU ಕಾಲೇಜ್, 92.83% ಪಡೆದಿರುತ್ತಾರೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ 5 ಜನ ಸಮಾಜ ಸೇವಾ ಪ್ರಶಸ್ತಿಯನ್ನು ಪಟ್ಟಿ ಈ ರೀತಿ ಇರುತ್ತದೆ. ವೇದಮೂರ್ತಿ ಭದ್ರಯ್ಯ ಸ್ವಾಮಿ ಸಾಲಿಮಠ, ದಶಕಗಳಿಂದ ವೈದಿಕ ಸೇವೆಯನ್ನು ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಮಾಡುತ್ತಿದ್ದಾರೆ ಮತ್ತು ಡಾಕ್ಟರ್ ಅಂಬಾರಾಯ ರುದ್ರವಾಡಿ, ವೈದಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಡಾಕ್ಟರ್ ಸುಂದರ್ ತಾರ್ಫೈಲ್, ಇವರು ದಶಕಗಳಿಂದ ಕಡು ಬಡ ಜನರಿಗೆ ವೈದಿಕ ಸೇವೆ ಉಚಿತವಾಗಿ ಕಡು ಬಡ ಜನರಿಗೆ ಉಚಿತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ರೊಟ್ಟಿ ಮಹಾದೇವಿ ಎಂದು ಖ್ಯಾತಿ ಪಡೆದಿರುವಂತಹ ರೊಟ್ಟಿ ಮಹಾದೇವಿ ನಂದಿಕೋಲ್, ಇವರು ದಶಕಗಳಿಂದ ಗಂಜ್ ಪ್ರದೇಶದಲ್ಲಿ ಬಡ ಜನರಿಗೆ ಅತಿ ಕಡಿಮೆಯಲ್ಲಿ ಹೊಟ್ಟೆ ತುಂಬ ಊಟವನ್ನು ಕೊಡುತ್ತಿದ್ದಾರೆ ಮತ್ತು ಜಯ ಭೀಮ ಸಾವಳ್ಗಿ, ಜಾನಪದ ಗಾಯಕರು, ಕಲ್ಯಾಣ ಕರ್ನಾಟಕ ಭಾಗದ ಕೀರ್ತಿಯನ್ನು ಕಲ್ಯಾಣ ನಾಡಿನಲ್ಲಿ ಜಾನಪದ ಸಂಗೀತದ ಮೂಲಕ ಹೆಚ್ಚಿಸುತ್ತಿದ್ದಾರೆ. ಈ ರೀತಿ ಹಲವಾರು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಜನರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಸಂಘಟನೆ ವತಿಯಿಂದ ಕೊಡುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೈ ಭಾರತ್ ಮಾತಾ ಸೇವಾ ಸಂಸ್ಥೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು, ಪರಮ ಪೂಜ್ಯ ನಿರುಗುಡಿಯ ಹವಾ ಮಲ್ಲಿನಾಥ್ ಮಹಾರಾಜರು ವಹಿಸಿಕೊಂಡಿರ್ತಾರೆ ಮತ್ತು ಮಹಾದಾಸೋಹ ಸಂಸ್ಥಾನ ಮಠದ ಡಾಕ್ಟರ್ ದಾಕ್ಷಾಯಿಣಿ ತಾಯಿಯವರು ಜ್ಯೋತಿ ಬೆಳಗಿಸುವರು ಮತ್ತು ಖ್ಯಾತ ವೈದ್ಯರಾದ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ, ಇವರು ಮುಖ್ಯ ಅತಿಥಿಗಳು ಮತ್ತು ಖ್ಯಾತ ವೈದ್ಯರು ಡಾಕ್ಟರ್ PN ರಾವ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಬುಧವಾರ ಇದೇ ತಿಂಗಳು 29ನೇ ತಾರೀಕು ಕನ್ನಡ ಬಂದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಕತ್ತೀವಿ.
ಕಾರ್ಯಕ್ರಮ ಜಯಂತಿ ಮಾಡ್ತಾ ಇದ್ದೀವಿ. ಬುದ್ಧ, ಬಸವ, ಅಂಬೇಡ್ಕರ್, ಜಗಜೀವನ್ ರಾಮ್ ಹಾಗೂ ಮಾದರ ಚೆನ್ನಯ್ಯ ಇವು ಜಯಂತಿ ಯಾಕೆ ಅಂದರೆ ಈ ತಿಂಗಳಲ್ಲಿ ಇವೆಲ್ಲ ಜಯಂತಿಗಳಾಗ್ಯಾವ. ನಾವು ಸಂಘಟನೆ ವತಿಯಿಂದ ಒಂದೊಂದು ಜಯಂತಿ ಮಾಡೋಕ್ಕಾಗಲ್ಲ ಅಂತ ಒಂದು ಉದ್ದೇಶ ಏನು ಮಾಡಿ ಅಂದ್ರೆ ಎಲ್ಲ ಸೇರಿ ಒಂದು ಜಂಟಿಯಾಗಿ ಒಂದು ಜಯಂತಿ ಮಾಡುವಂಥ ಒಂದು ವಿಶೇಷ ಒಂದು ಜನರಿಗೆ ಒಂದು ವಿಶೇಷ ಕೊಡುವಂಥ ಕೆಲಸ ಮಾಡೀವಿ. ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ವಿಶೇಷ ಏನಂದರೆ ಇದು ಹೇಳಿಲ್ಲ ಅದು ಹೇಳಿ ಮತ್ತೆ ಹೇಳ್ರಿ. ಈಗ ಬೀದಿ ವ್ಯಾಪಾರಿಗಳು ಅವ ಮನ್ಯತ್ ಮಹಾರಾಜರು ಇವತ್ತು ನಮಗೆ ಡೇಟ್ ಕೂಡ ಕೊಟ್ಟಿದ್ರು. ಅವರು 29 ತಾರೀಕು ನಾನು ಖಾಲಿ ಇರ್ತೀನಿ, ನಾನು ಬರ್ತೀನಿ ಈ ಕಾರ್ಯಕ್ರಮ ಮಾಡ್ಕೊಳೋ ಸಲಕ್ಕೆ ನಾವು ಡೇಟಿಗೋಸ್ಕರ ನಾನು ಈ ಕಾರ್ಯಕ್ರಮ ಹಾಕ್ಕೊಂಡಿನಿ. ದಯವಿಟ್ಟು ಕಲಬುರಗಿ ನಾಡಿನ ಜನತೆಗೆ ಹೇಳ್ಬೇಕು ಏನಂದರೆ ನಮ್ಮ ಹವಾ ಮಲ್ಲಿನಾಥ್ ಮಹಾರಾಜರು ಬುಧವಾರ 1 ಗಂಟೆಗೆ ಕನ್ನಡ ಭವನಕ್ಕೆ ಬಂದು ನಮಗೆ ದರ್ಶನ ಕೊಡ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ದರ್ಶನ ಪಡ್ಕೋಬೇಕು. ನಮ್ಮ ಜಯಂತಿ ಕೂಡ ಯಶಸ್ವಿ ಮಾಡಬೇಕು. ಅಲ್ಲಿ ಪ್ರಸಾದ ಕೂಡ ಇರ್ತದೆ, ಪ್ರಸಾದ ಕೂಡ ಸ್ವೀಕಾರ ಮಾಡಿ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಹಾಗೆ ನಾನು ಕೆಲವು ಮಂದಿ ಬೀದಿ ವ್ಯಾಪಾರಿಗಳಿಗೆ ನಾನು ನಿನ್ನೆ ಭೇಟಿಯಾಗೀನಿ. ಬೀದಿ ವ್ಯಾಪಾರಿಗಳಿಗೆ ಭೇಟಿಯಾಗೀನಿ. ಚಪ್ಪಲಿ ಹೊಲಿಯವರಿಗೆ ಒಂದು 11 ಮಂದಿಗೆ ಹಾಗೂ ಮಾನಿಕೆ ಹಣ್ಣು ಅವರು ಮಾರುವಂಥ ಬುಟ್ಟಿಯಲ್ಲಿ ಇಟ್ಕೊಂಡು ಮಾರೋಂಥ ಜನರಿಗೆ ನಾನು PNT ರೋಡಲ್ಲಿ ಒಂದು 5 ಜನಕ್ಕೆ ಒಂದು ಆಯ್ಕೆ ಮಾಡ್ಕೊಂಡಿನಿ. ಅದೇ ರೀತಿಯಾಗಿ ಒಂದು ನಮ್ಮ ಮಾರ್ಕೆಟಲ್ಲಿ ಕೂಡ ಕಡಬಡವರು ಬುಟ್ಟಿಯಲ್ಲಿ ಇಟ್ಕೊಂಡು ಬಿಸಿಲಲ್ಲಿ ನಾಡಲ್ಲಿ ಹಾಗೂ ನಮ್ಮ ಮಳೆಗಾಲ ಇದೆ ಹಂಗೆ ಕುಂದಿರ್ತಾರೆ. ಅವ್ರು ಮಾಡೋದೇ ಒಂದು ಇನ್ನೂ 300 ಕೂಲಿ ಮಾಡ್ತಾರೆ. ಆ ಛತ್ರಿ ನಾವು ಅಂತ ಏನು ಮಾಡಿದ್ವಿ, ಒಂದು ನಮ್ಮ ಸಂಘಟನೆ ಕಡೆಯಿಂದ ಒಂದು ಪುನರ್ಲಿಂದ ಒಂದು ಆರ್ಡರ್ ಕೊಟ್ಟು ಒಂದು 30 ಛತ್ರಿಯನ್ನು ಮಾಡಿಸಿವಿ. ಆ ಛತ್ರಿ ಮಾಡಿಸಿರೋದ ಅವ್ರಿಗೆ ಕರೆಸಿ ಗಂಡಾಣಿಸಿ ಕರೆಸಿ ಅವ್ರಿಗೆ ಒಂದು ಹೂನೇರ ಮುಖಾಂತರ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಕತ್ತಾರ. ಒಂದು ಬಿಸಿಲಲ್ಲಿ ಇರಬಾರ್ದು, ಇವರು ಕೂಡ ನೆಳ್ಳ ಇರಬೇಕಂತ ನಾವು ಸಂಘಟನೆ ಕಡೆಯಿಂದ ಒಂದು ಛತ್ರಿ ಕೊಟ್ಟು ಅವರಿಗೆ ಪ್ರಸಾದ ಒಂದು ವ್ಯವಸ್ಥೆ ಮಾಡಿ ಇದೊಂದು ಕೆಲಸ ಮಾಡೋದು ನಾವು ಸಂಘಟನೆ ಕಡೆಯಿಂದ ಮಾಡಕತ್ತೀವಿ. ದಯವಿಟ್ಟು ಕಲಬುರಗಿ ನಾಡಿನ ಜನತೆಗೆ ಹೇಳ್ಬೇಕಂದ್ರೆ ದಯವಿಟ್ಟು ಬುಧವಾರ ಎಲ್ಲರೂ ಬಂದು ಅಪ್ಪಾಜಿ ದರ್ಶನ ಪಡಬೇಕು, ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಜಯಂತಿ ಯಶಸ್ವಿ ಮಾಡಬೇಕಂತ ನಮ್ಮ ಎಲ್ಲ ನಾಡಿಗೆ ಕೇಳ್ಕೊಂತೀನಿ. ಧನ್ಯವಾದಗಳು.